ಈ ದಿನಪತ್ರಿಕೆಗಳಿದಾವಲ್ಲ ಮಾನ್ಯ ಅಧ್ಯಕ್ಷರೇ, ದಿನಪತ್ರಿಕೆಗಳು ತಮ್ಮ ಎಡಿಟೋರಿಯಲ್ನಲ್ಲಿ ಬರೆದಿದ್ದಾರೆ ಸಂಪಾದಕೀಯದಲ್ಲಿ. ಈ ದಿನಪತ್ರಿಕೆಗಳ ಸಂಪಾದಕೀಯಗಳನ್ನು ಸದನದ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದೆ. ಪ್ರಜಾವಾಣಿಯವರು ಹೇಳಿರ್ತಕ್ಕಂಥದ್ದು 10 ಹಲವು ಯೋಜನೆಗಳ ಮೂಲಕ ಇತರ ಎಲ್ಲ ಸಮುದಾಯಗಳನ್ನು ಒಂದಿಲ್ಲೊಂದು ರೀತಿ ತಲುಪುವ ಪ್ರಯತ್ನವನ್ನು ಮಾಡಿದ್ದಾರೆ. ತಳ ಸಮುದಾಯಗಳನ್ನು ಕೇಂದ್ರವಾಗಿಟ್ಟುಕೊಂಡು ಒಟ್ಟು ಸಮಾಜದ ಏಳಿಗೆಗಾಗಿ ಆತೊರೆಯುತ್ತಿರುವುದು ಬಜೆಟ್ನಲ್ಲಿ ಹೆಚ್ಚು ಕಾಣುತ್ತದೆ. ಇದು ನಾನು ಬರೆದಿರೋದಿಲ್ಲ, ಪ್ರಜಾವಾಣಿ ಎಡಿಟೋರಿಯಲ್. ಕರ್ನಾಟಕದ್ದೇ ಆದ ಸಶಕ್ತ ಹಾಗೂ ಸುಸ್ಥಿರ ಜನಕಲ್ಯಾಣ, ಶಿಕ್ಷಣ, ಕೃಷಿ, ಕಾರ್ಮಿಕ ಕಲ್ಯಾಣ, ಕೈಗಾರಿಕೆ, ನಗರಾಭಿವೃದ್ಧಿ ಹೀಗೆ ಎಲ್ಲವನ್ನೂ ಈ 11G ಮಾದರಿ ಆರ್ಥಿಕತೆ ಒಳಗೊಂಡಿದೆ. ಇದು ಪ್ರಜಾವಾಣಿಯವರ ಎಡಿಟೋರಿಯಲ್. ವಿಜಯ ಕರ್ನಾಟಕ ಆಸ್ತಿ ಸೃಜನೆಯಂತಹ ದೂರದೃಷ್ಟಿ ಯೋಜನೆಗಳ ಕೈಗೆತ್ತಿಕೊಳ್ಳುವುದೇ ಸವಾಲು. ಈ ನಡುವೆಯೂ ಈ ಬಾರಿಯ ಬಜೆಟ್ನಲ್ಲಿ ಮೂಲಸೌಕರ್ಯ ಅಭಿವೃದ್ಧಿಯತ್ತ ಗಮನ ಹರಿಸಿದ್ದರ ಜೊತೆಗೆ ನೀರಾವರಿ ಯೋಜನೆಗಳನ್ನು ಕಾಲಮಿತಿಯಲ್ಲಿ ಜಾರಿಗೊಳಿಸುವ ಭರವಸೆ ನೀಡಲಾಗಿದೆ. ಎಲ್ಲ ರಂಗದಲ್ಲೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ AI ಬಲವರ್ಧನೆಗೊಳಿಸುವ ನಿರ್ಧಾರದ ಮೂಲಕ ಸರ್ಕಾರ ತಾಂತ್ರಿಕವಾಗಿ ದಾಪುಗಾಲಿಟ್ಟಿದೆ. ಅಲ್ಪಸಂಖ್ಯಾತ, ಹಿಂದುಳಿದ, ದಲಿತ ಸೇರಿದಂತೆ ನಾನಾ ಸಮುದಾಯಗಳ ಅಭಿವೃದ್ಧಿಗೂ ಕೊಡುಗೆ ನೀಡಲಾಗಿದೆ. ನಾನಾ ಇಲಾಖೆಗಳಲ್ಲಿ ಖಾಲಿ ಇರುವ ಹುದ್ದೆ ಭರ್ತಿ ವಾಗ್ದಾನ ಮಾಡಲಾಗಿದೆ. ಸುಮಾರು 56,432 ಹುದ್ದೆಗಳನ್ನು ಈ ವರ್ಷ ಭರ್ತಿ ಮಾಡುತ್ತೇವೆ. ಇದು ವಿಜಯ ಕರ್ನಾಟಕದ ಎಡಿಟೋರಿಯಲ್. ವಿಜಯವಾಣಿಯವರು ಇದು ಬಹಳ ಮುಖ್ಯ. ವಿಜಯವಾಣಿ ಪತ್ರಿಕೆ ಎಡಿಟೋರಿಯಲ್ ಇದು ಜನಪ್ರಿಯತೆ ಮತ್ತು ವಾಸ್ತವದ ನಡುವಿನ ಬಜೆಟ್ ಆಗಿದೆ. ಬಡವರ ಹೊಟ್ಟೆ ತುಂಬಿಸುವ ಇಚ್ಛಾಶಕ್ತಿಯ ಜೊತೆಗೆ ರಾಜ್ಯದ ಬೊಕ್ಕಸವನ್ನು ಸುಸ್ಥಿತಿಯಲ್ಲಿಡುವ ದೂರದೃಷ್ಟಿಯ ಪ್ರಯತ್ನವೂ ಇದರಲ್ಲಿ ಕಾಣುತ್ತಿದೆ. ಇದು ವಿಜಯವಾಣಿ ಪತ್ರಿಕೆ ಎಡಿಟೋರಿಯಲ್. ಜಕನಾರಾಯಣ ಅಂತ ಹೇಳ್ತಾರೆ ಅಂತಂದ್ರೆ, ಸಿದ್ದರಾಮಯ್ಯ ಹ್ಯಾಸ್ ಡೆಲಿವರ್ಡ್ ಎ ಕೇರ್ಫುಲಿ ಬ್ಯಾಲೆನ್ಸ್ಡ್ feel good budget that combines welfare commitments with a blueprint for long-term growth. ಇದು ಜಕನಾರಾಯಣ ಅವರು ಹೇಳಿರ್ತಕ್ಕಂಥ ಎಡಿಟೋರಿಯಲ್.